ಯಾಕೆ ಅಳ್ತಾ ಇದ್ದೀರಾ? ಅಜ್ಜಿ ನೆನಪಾಯ್ತಾ? ನೆಗೆದು ಬಿತ್ತು ಅಜ್ಜಿ ಅಂತೆ. ಈರುಳ್ಳಿ ಕಂಡು ಹಿಡ್ದವ್ನು ಸಿಗಬೇಕು ನನ್ನ ಕೈಲಿ. ತಗೋ ನೀನೇ ಹಚ್ಚು. ಹಾಂ ಗೊತ್ತಾಯ್ತಾ? ಎಣ್ಣೆ ಕೆಟ್ಟದಾಗಿದ್ರೆ ಹೀಗೆ. ಸುಸ್ತಾಯ್ತಾ ತಾತ? ನೆಗೆದು ಬಿತ್ತು ಸುಸ್ತಂತೆ. ನೀವು ಇಡೀ ದಿವಸ ಅಡುಗೆ ಮನೇಲಿ ಮಾಡೋ ಅಡುಗೆನ ನಾನು 1 ಗಂಟೆಯಲ್ಲಿ ಮಾಡಿ ಮುಗಿಸಿದ್ದೀನಿ. ನಳ ಮಹಾರಾಜ, ದತ್ತ ಮಹಾರಾಜ. ನೀವೇನೋ 1 ಗಂಟೆನಲ್ಲಿ ಅಡುಗೆ ಮಾಡಿ ಮುಗಿಸಿದ್ರಿ, ಆದರೆ ನೀವು ಮಾಡಿರೋ ಈ ಗಲೀಜ್ನ ನಾನು ಕ್ಲೀನ್ ಮಾಡೋದಕ್ಕೆ ಈ ಹೆಂಗಸರು ಅದು ಹ್ಯಾಗೆ ದಿವಸ ಅಡುಗೆ ಮಾಡ್ತಾರೋ ಗೊತ್ತಾಗಲ್ಲಪ್ಪ. ಅಯ್ಯಪ್ಪ, ನನಗೆ 1 ದಿವಸಕ್ಕೆ ಸುಸ್ತಾಗಿ ಹೋಯ್ತು. ಇದನ್ನೇನಾದರೂ ಆ ಸೋಗಲಾಡಿ ಹತ್ರ ಹೇಳಿದ್ರೆ ಹೆಚ್ಚಿಕೊಂಡು ಬಿಡ್ತಾಳ ಅವಳು. ಅದಕ್ಕೆ ಬಾಯ ಬಿಡಲಿಲ್ಲ ನಾನು. ತುಳಸಿ, ತುಳಸಿ, ಯಾಕಮ್ಮ ಬಾಯಿಗೆ ಕೂತ್ಕೋಬಾ. ಯಾಕೆ ಅಳ್ತಿದ್ಯಾ? ಏನಾಯ್ತು ನಿನಗೆ? ತುಳಸಿ ಕೂತ್ಕೋ. ಸೋಗಲಾಡಿ, 1 ಲೋಟ ನೀರು ತಗೊಂಡು ಬಾ. ಏನಾಯ್ತಮ್ಮ? ಏನಾಯ್ತಮ್ಮ? ತುಳಸಿ, ಬರೋವಾಗ ದಾರಿನಲ್ಲಿ ಯಾರಾದರೂ ಏನಾದರೂ ಅಂದ್ರ? ಮತ್ತೆ ನೀ ಏನಾದ್ರು ಬಿದ್ದು ಪೆಟ್ಟಾಯ್ತಮ್ಮ? ಮತ್ತೇನಾಯ್ತು? ಇವತ್ತು ನನಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂತಲ್ಲ, ಅದು ನಿನ್ನ ಬಗ್ಗೆ, ಹೆಂಗಸಿನ ಬಗ್ಗೆ ತಾನೆ. ಈ ವಯಸ್ಸಲ್ಲಿ ಹೇಗಿರಬೇಕು ಅನ್ನೋ ಸೆನ್ಸ್ ಇಲ್ದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡೋಕ್ಕಾಗಲ್ಲ. ಆ ಪೇಪರಲ್ಲಿ ಏನ್ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಅದರಿಂದ ಮಾಧವ್ ಅವ್ರ ಮಗನ್ ಮದ್ವೆ ನಿಂತೋಗುತ್ತೆ ಅಂತ ಇದ್ದಾರೆ. ಅದ್ರಲ್ಲಿ ಬಂದಿರೋ ವಿಷಯದಿಂದ ನಿಮ್ ಮನ್ಸ್ಗೂ ನೋವಾಗತ್ತೆ ಅಂತ ಅನ್ನಿಸ್ತಾ ಇದೆ ಮಾವ. ತುಳಸಿ, ಪೇಪರಲ್ಲಿ ಏನು ಬಂದಿದೆ ಅಂತ ನಮಗೂ ಗೊತ್ತಮ್ಮ. ಅಭಿ, ಅಭಿ ನಿಂತ್ಕೊಳ್ಳೋ. ಅಭಿ, ನಿನ್ನೆ ಅಷ್ಟೇ ನಿಮ್ಗೆ ಹೇಳಿದೆ ತಾನೆ, ನೀವು ಮಾಡಿದ ತಪ್ಪನ್ನ ನೀವೇ ಸರಿ ಮಾಡಬೇಕು ಅಂತ. ಏನಾಗಿದೆ ನಿಮ್ಗೆ? ಮನೆಯವ್ರ ನಿಮ್ದು ಹಾಳು ಮಾಡದೆ ನಿಮ್ಮ ಇಂಟೆನ್ಷನ್. ಅಭಿ ಪ್ಲೀಸ್, ಈ ವಯಸ್ಸಲ್ಲಿ ಮಾಡಬಾರ್ದನ್ ಮಾಡಿದ್ದಲ್ದೆ ಅವ್ರಿಗೆ ಸೀರೆ ಕೊಡ್ಸಿದಿರಂತಲ್ಲ, ಏನು ಅನ್ಸಲ್ವಾ ನಿಮ್ಗೆ? ಅಭಿ,
ಮಾವನ ನೀನು ಹತ್ರದಿಂದ ನೋಡಿಲ್ಲ. ಅವ್ರು ಯಾರೋ ಹೇಳಿದ ಮಾತನ್ನ ನಂಬ್ಕೊಂಡು ಇಲ್ಲಿ ಏನೇನೋ ಮಾತಾಡಬೇಡ. ಇವ್ರೇನು ಅಂತ ನನಗೆ ಗೊತ್ತು. ಬಾಯ್ಗೆ ಬಂದಿದ್ದು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು. ಈಗೆಲ್ಲರೂ ನನ್ನ ವಿರುದ್ಧವಾಗಿ ಮಾತಾಡಿ. ನನಗೆ ಚೆನ್ನಾಗಿ ಗೊತ್ತು ನಾನು ಖುಷಿಯಾಗಿರೋ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ. ಮೊದಲು ನಾನು ದೀಪಿಕಾ ಜೊತೆ ಎಂಗೇಜ್ಮೆಂಟ್ ಆಗೋದು ನಿಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಅದೆಲ್ಲ ಆದ್ಮೇಲೆ ಅವಳಿ ಮನೆಗೆ ಬಂದ್ಮೇಲೆ ನೀವ್ಯಾರು ನೆಟ್ಟಿಗೆ ನಡ್ಕೊಳ್ಳಿಲ್ಲ. ಈಗ ಮದುವೆ ಡೇಟ್ ಹತ್ರ ಬರೋ ಅಷ್ಟರಲ್ಲಿ ಇವ್ರ ರಗ್ಲೆ ಶುರು ಆಗಿದೆ. ಈಗ ಪಪ್ಪ ಈ ಮದ್ವೆನ ಬೇಡ ಅನ್ನೋ ಹಾಗೆ ಮಾಡಿದಾರಲ್ಲ, ಏನಿವ್ರ ಇಂಟೆನ್ಷನ್ನು? ಈಗ ಅವ್ರನ್ನ ಯಾರು ಕನ್ವಿನ್ಸ್ ಮಾಡ್ತಾರೆ? ನಾನು ಕನ್ವಿನ್ಸ್ ಮಾಡ್ತೀನಿ. ಆದರೆ ಅದನ್ನು ನಿನಗೆ ಹೇಳಿದ್ರೆ ನಿನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ನಾವು ಅದನ್ನು ಮುಚ್ಚಿಟ್ಟಿದ್ದೀವಿ. ನೋಡು, ಆಗೋಯ್ತು, ಬಿಟ್ಬಿಡು ಬಿಟ್ಬಿಡು. ಮಾವ, ನಿಮಗೆ ಗೊತ್ತಿತ್ತಾ? ಆದರೆ ನಾವು ಅದ್ರ ಬಗ್ಗೆ ಏನು ಅಂದ್ಕೊಂಡಿಲ್ಲಮ್ಮ. ಅಕ್ಷರಗಳನ್ನು ಸರಸ್ವತಿ ಅಂತ ನಾವು ಪೂಜೆ ಮಾಡ್ತೀವಿ. ಆದರೆ ಅದೇ ಅಕ್ಷರಗಳನ್ನೇ ಸುಳ್ಳೆ ಇನ್ನೊಬ್ಬರ ತೇಜೋವಧೆಗೆ ಬಳಸಿದ್ರೆ ಅದು ನಾವು ಆ ದೇವರಿಗೆ ಮಾಡೋ ಅವಮಾನಮ್ಮ. ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಬಿಡು. ಆದ್ರೆ ಮಾಧವ್ ಅವರು ಅಲ್ಲಮ್ಮ, ಅವ್ರು ನಿಮಗೆ ಸೀರೆ ಕೊಟ್ರು ಅಂತ ಮದ್ವೆನ ಮುರ್ಕೊಂಬಿಟ್ರ? ಅವ್ರ ಮನೇಲಿ ಎಷ್ಟು ಜನ ಒಳ್ಳೆಯವರಿದಾರೋ ಅಷ್ಟೇ ಕೆಟ್ಟ ಮುಖಗಳು ಇವೆ. ಅದಕ್ಕೆ ಈ ಸಮಸ್ಯೆ. ಅದೇನು ಅಂತ ಗೊತ್ತಿಲ್ಲ ಪುಟ್ಟ. ಆದ್ರೆ ಮಾಧವ್ ಅವರಿಂದ ಅವ್ರ ಮಗನ್ ಮದ್ವೆ ನಿಂತು ಹೋದ್ರೆ ಅವ್ರ ಬಗ್ಗೆ ಅವ್ರ ಮನೆಯವರೆಲ್ಲ ಏನ್ ತಪ್ಪು ತಿಳ್ಕೊಳಲ್ಲ ಹೇಳು? ಮಾಧವನ ಮಗ ಅಂತಂದ್ರೆ ಆ ಕೆಫೆ ನಡೆಸ್ತೀನಿ ಅಂತ ಚಾಲೆಂಜ್ ಮಾಡಿದ್ನಲ್ಲ, ಆ ಸಿಂಗಳಿಕನ? ಹೌದು ಮಾವ. ಎಂಥ ತಂದೆಗೆ ಎಂಥ ಮಗ. ಮಾವ, ನಿಮಗ್ ವಿಷಯ ಗೊತ್ತಿದೆ ಅಂದ್ರಲ್ಲ, ಆ ಪೇಪರಲ್ಲಿ ಏನ್ ಬಂದಿದೆ ಮಾವ? ತುಳಸಿ, ಕೆಲವೊಂದು ಸಲ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದರೆ ಕೆಲವೊಂದು ವಿಷಯಗಳನ್ನು ಕೆದಕೋಕೆ ಹೋಗಬಾರದು. ಬಿಟ್ಬಿಡು ಅದನ್ನು ಅಂತೆ. ಅಮ್ಮ, ಅಂಥದ್ದು ಏನೂ ಆಗಿಲ್ಲ ಅಮ್ಮ. ನಾವೆಲ್ಲ ಇದ್ದೀವಿ ಅಲ್ಲ. ನೀವು ಟಯರ್ಡ್ ಆಗಿರ್ತೀರಾ, ಹೋಗಿ ಫ್ರೆಶ್ ಅಪ್ ಆಗಿ. ಜನಾರ್ದನ್ ಹತ್ರ ನಾನು ಮಾತಾಡ್ತೀನಿ. ನನ್ನ ಕಡೆಯಿಂದ ತಪ್ಪಾಗಿದೆಯೋ ಇಲ್ವೋ, ಆದರೆ ನನ್ನಿಂದಾಗಿ ನನ್ನ ಮಗನ ಮದುವೆ ನಿಲ್ಲೋ ಹಾಗಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದಯವಿಟ್ಟು ನೀವು ಯಾರು ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅಂದ್ಕೊಂಡಿದ್ದ ಡೇಟಿಗೆ ನನ್ನ ಮದುವೆ ಆಗಬೇಕು ಅಷ್ಟೇ.
ತುಳಸಿ ತುಳಸಿ, ಬಾ 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 ಬಾ. ಇಂಥ ರುಚಿ ರುಚಿಯಾದ ಅಡುಗೆನ ಊಟ ಮಾಡಬೇಕು ಅಂತಂದರೆ ಅದೃಷ್ಟ ಮಾಡಿರಬೇಕು, ಗೊತ್ತಾ? ಅಮ್ಮ, ಇವತ್ತು ಅಡುಗೆ ಎಲ್ಲ ಮಾಡಿರೋದು ತಾತಾನೆ. ಮಾವ ನೀವ್ ಅಡ್ಗೆ ಮಾಡಿದ್ರಾ? ನೀವ್ಯಾಕೆ ತೊಂದರೆ ತೊಗೊಂಡ್ರಿ ಮಾವ? ಹೇಳಿದಿದ್ರೆ ನಾನೇ ಬಂದ್ ಮಾಡ್ತಿದ್ನಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅಮ್ಮ, ನಾನೇ ಮಾಡ್ತೀನಿ ಅಂತ ಮಾಡಿದ್ರು. ಹೋಗಲಾಡಿ, ಮಾತು ಸಾಕು. ಕೂತ್ಕೊ ತುಳಸಿ, ಊಟ ಮಾಡು. ಅಲ್ಲ ಮಾವ, ನೋಡು, ಇಂಥ ಅಡುಗೆನ ಊಟ ಮಾಡೋದಕ್ಕೆ ಅದೃಷ್ಟ ಮಾಡಿರಬೇಕು ಅಂತ ನಾನು ಆಗಲೇ ಹೇಳಿದೆ ಅಲ್ವಾ? ಅಲ್ಲಮ್ಮ, ಇಂಥ ಅಡುಗೆ ಕಣ್ಮುಂದೆ ಇರಬೇಕಾದ್ರೆ ಅದು ಹೇಗಮ್ಮ ಸುಮ್ಮನೆ ಇರೋಕ್ಕಾಗತ್ತೆ? ಕೂತ್ಕೋ, ಊಟ ಮಾಡು. ಪರವಾಗಿಲ್ಲ ಮಾವ, ನೀವು ಕೂತ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಅಯ್ಯ, ದಿವಸ ಇದೇ ಆಗೋಯ್ತಲ್ಲ. ಸೋಗಲಾಡಿ ಬಡ್ಸು. ಅಮ್ಮ, ಅವ್ರಷ್ಟೊಂದು ಹೇಳ್ತಿದಾರಲ್ಲ, ಕೂತ್ಕೊಳ್ಳಿ ಅಮ್ಮ. ಊಟ ಮಾಡು. ಊಟ ಮಾಡು. ಹೇಗಿದೆ ಅಡುಗೆ? ಈ ನಳ ಮಹಾರಾಜ ದತ್ತ ಮಹಾರಾಜನ ಕೈ ಅಡಿಗೆ ತುಂಬಾ ಚೆನ್ನಾಗಿದೆ ಮಾವ. ಮಾವ ನೀವು ಕೂತ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಕೂತಿದ್ದೋಳು ಯಾಕೆದ್ದೆ? ನೀವು ಕೂತ್ಕೊಳ್ಳಿ ಮಾವ. ತುಳಸಿ, ತಾತ ನೀವು ಕೂತ್ಕೊಳ್ಳಿ, ಬೆಳೆಸ್ತೀನಿ. ಎಲ್ಲಿ ದಂಡಪಿಂಡ ಬಂದಿಲ್ವಾ ಇನ್ನು? ಫೋನ್ ಮಾಡಿ ಕಡಿಯೋ ತಾನೆ. ತಾತ ಬೈಕ್ ಕೊಡಿಸ್ತಾ ಇದ್ದಾನೆ ಅನ್ಸುತ್ತೆ, ಫೋನ್ ಎತ್ತತ್ತಿಲ್ಲ. ಲೇಟಾಗಿ ಬರ್ತೀನಿ ಅಂತ ಹೇಳಿದ್ನಾ? ಇಲ್ಲ ತಾತ, ಯಾವಾಗಲೂ ಹೇಳೋನು, ಇವತ್ತೇ ಏನು ಹೇಳಿಲ್ಲ. ಗಂಡು ಹುಡುಗರಲ್ವಾ, ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡು. ದಂಡಪಿಂಡ, ಯಾರಾದರೂ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಕ್ಕೆ ಏನು ನಿನಗೆ? ಬಾ ಬಾ ಬಾ, ಬಂದು ಕೈ ತೊಳ್ಕೊಂಡು ಕೂತ್ಕೋ, ಎಲ್ಲ ಊಟ ಮಾಡೋಣ. ಊಟ ಬೇಡ. ಮಾವ, ಸಾಂಬಾರ್ಗೆ ತಿರುವಕ್ಕೆ ಈರುಳ್ಳಿ ಹಾಕಿದ್ರಾ? ಅದಕ್ಕೆ ತುಂಬಾ ರುಚಿಯಾಗಿತ್ತು. ಇನ್ನೊಂದು ಸ್ವಲ್ಪ ಹಾಕ್ಲಾ? ಸೊ ನಾನು ನಿಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀನಿ. ಈ ಥರ ಕೆಲಸಕ್ಕೆ ಗೋಗರಿ ತರಬೇಕಾದ್ರೆ ಮಾತ್ರ ಮಿಡಲ್ ಕ್ಲಾಸ್ ಅನ್ನೋದು ನೆನಪಾಗುತ್ತಾ? ನಿಮ್ಮ ತಾಯಿ ಯಾರ್ಯಾರ್ದೋ ಜೊತೆ ಸುತ್ತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಮಿಡಲ್ ಕ್ಲಾಸ್ ಅನ್ನೋದು ನೆನಪಾಗಲ್ಲ ಅಲ್ವಾ? ಇಲ್ಲಿ ನನ್ನ ಮುಂದೆ ಕೂಗಾಡೋ ಬದಲು ಹೋಗಿ ನಿಮ್ಮ ಅಮ್ಮಂಗೆ ಬುದ್ಧಿ ಹೇಳಿದರೆ ನಿನಗಿವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸಮರ್, ಯಾಕೆ ಹೀಗೆ ಮಲಗಿದ್ಯಾ? ಏನಾಗಿದೆಯೋ ನಿನಗೆ? ಎದ್ದೇಳು.
ಹುಚ್ಚಿಡ್ದಿದ್ಯಾ ನಿನಗೆ? ಆಗ್ಲೇ ಕೆಳಗಡೆ ತೂರಾಡ್ತಿದ್ಯಲ್ಲ. ಪ್ಲೀಸ್ ನಾನು ಪಾಡಿ ನಾನು ಬಿಟ್ಬಿಡು. ಅಲ್ವೋ, ಕುಡ್ಕೊಂಡು ಬಂದಿದ್ಯಲ್ಲೋ. ಅಮ್ಮಂಗೆ ತಾತಂಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೊಳ್ತಾರೆ ಗೊತ್ತಾ? ಪ್ಲೀಸ್ ಸುಮ್ಮನಿರ್ತೀಯಾ? ನನ್ನ ಮೂಡ್ ಸರಿ ಇಲ್ಲ. ನೀನು ಸುಮ್ಮನಿರು ಅಂದಿದ ತಕ್ಷಣ ಸುಮ್ಮನಿರಕ್ಕಾಗಲ್ಲ ಸಮರ್ಥ್. ಈಗಾಗಲೇ ಏನೋ ಸರಿ ಇಲ್ಲ ಅಂತ ಅಮ್ಮಂಗೆ ಡೌಟ್ ಬಂದಿದೆ. ತಾತಂಗೆ ಗೊತ್ತಾಗದೆ ಇರೋ ಹಾಗೆ ಹೇಗೋ ನೋಡ್ಕೊಂಡಿದ್ದೀವಿ. ನೀನು ಕುಡ್ಕೊಂಡು ಬಂದಿರೋ ವಿಷಯ ತಾತಂಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಸಮರ್ಥ್? ನಮ್ಮಿಬ್ಬರು ಮದುವೆ ಟೈಮಲ್ಲಿ ಅಮ್ಮಂಗೆ ಆಕ್ಸಿಡೆಂಟ್ ಆದಾಗ ಸಂಧ್ಯಾ ವಿಷಯದಲ್ಲೆಲ್ಲ ಎಷ್ಟೇ ಸಮಸ್ಯೆ ಇದ್ರೂ ನೀನು ಯಾವತ್ತೂ ಈ ರೀತಿ ಮಾಡ್ದೋನಲ್ಲ. ಈಗೇನಾಯ್ತು ಹೇಳು. ನನಗೆ ಗೊತ್ತು ನೀನು ಶೋಕಿ ಕುಡಿಯೋನಲ್ಲ ಅಂತ. ಏನಾದರೂ ಸಮಸ್ಯೆ ಆಯ್ತಾ? ಯಾರಾದರೂ ಹರ್ಟ್ ಆಗೋ ಥರ ಮಾತಾಡಿದ್ರಾ? ಹೇಳು ಸಮರ್ಥ್, ಹೇಳು. ಅಳೋ ಅಂಥದ್ದು ಏನಾಯ್ತು? ನಾನಿನ್ ಹೆಂಡ್ತಿ ಕಣೋ. ಹೇಳು, ಯಾಕೆ ಹೀಗೆ ಮಾಡ್ತಿದ್ಯಾ? ಬಾಸು, ನನ್ನ ಕೆಲಸ ಹೋಯ್ತು ಬಾಸು. ನನ್ನ ಕೆಲಸ ತೆಗೆದುಬಿಟ್ರು. ಅಲ್ಲ ಮಹೇಶ, ನಾನೇನು ತಪ್ಪು ಮಾಡಿದೆ ಹೇಳು? ಕೆಲವೊಂದ್ಸಲ ಸುಮ್ಮನಿರೋದೇ ತಪ್ಪ ಅನಿಸ್ಬಿಡುತ್ತೆ. ತುಳಸಿಯವರಿಂದ ನನ್ನ ಈಗೋ ದೊಡ್ಡದಲ್ಲ. ನನ್ನ ಇಬ್ಬರು ಮಕ್ಕಳು ನನ್ನ ದ್ವೇಷದಿಂದನೇ ನೋಡೋಗಾಗ್ತಿದೆಯಲ್ಲ. ಯಾವತ್ತೂ ನನ್ನ ಪ್ರೀತಿಸೋದೇ ಇಲ್ವಾ? ಆ ಜನಾರ್ದನ್ ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಾಬಾ. ನೀವು ಅವ್ರ ಜೊತೆ ಮಾತಾಡಕ್ಕೆ ಹೋದರೆ ಮತ್ತೆ ದ್ವೇಷ ಸಾಧಿಸ್ಬೋದು. ನಾನು ಅವ್ರ ಜೊತೆ ಮಾತಾಡ್ಲಾ? ಬೇಡ ಶರ್ವರಿ, ಸಮಸ್ಯೆ ಆಗಿರೋದು ನನ್ನಿಂದ ಅಂತಾದರೆ ನಾನೇ ಅದನ್ನು ಸರಿ ಮಾಡ್ತೀನಿ. ಬಾಬಾ, ನನಗನ್ಸುತ್ತೆ
ಈಗಲಾದರೂ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ತುಳಸಿ ಮಧ್ಯ ಆ ಥರ ಏನೂ ಇಲ್ಲ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡೋದು ಒಳ್ಳೆಯದು ಅನಿಸುತ್ತೆ. ಇನ್ನೂ ತಡ ಮಾಡಿದರೆ ಇದು ಯಾವ ಥರ ದೊಡ್ಡ ಸುದ್ದಿ ಆಗುತ್ತೆ ಅಂತ ಗೊತ್ತಿಲ್ಲ. ಜೊತೆಗೆ ಅಭಿ ಮದುವೆನೂ ಹತ್ರ ಬರ್ತಿದೆ.